Good morning, everyone. Welcome to the next video. This video contains the types of capital gain and how to compute the different types of capital gains. Right? In the earlier videos, we were discussed about the types of assets. Assets are classified into two categories, that is on the basis of nature and on the basis of holding of the asset, period of holding. So financial assets and non-financial assets, and long-term capital assets and short-term capital assets depends upon the holding of the assets by the assessee. So here we will discuss the types of capital assets. Friends, the capital gains also classified into two categories for the purpose of computation of capital gain, because there is a different rate of tax on short-term capital gain and long-term capital gain. So first we will see the short-term capital gain. You have been asked two marks question on this. What do you mean by short-term capital gain and what do you mean by long-term capital gain? Short-term capital gain means any profit or gain arising from transfer of any short-term capital asset. Short-term capital gain is a profit or gain arising on transfer of any short-term capital asset is treated as short-term capital gain. ಅಂದರೆ ಯಾವುದೇ ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟನ್ನು ಮಾರಾಟ ಮಾಡಿ ಬಂದಂಥ ಒಂದು ಪ್ರಾಫಿಟ್ ಆಗಿರ್ಬೋದು ಅಥವಾ ಗೇನ್ ಆಗಿರ್ಬೋದು, ಅದಕ್ಕೆ ನಾವು ಹೇಳ್ತೀವಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ. ಹವೆವರ್ ಇಫ್ ಎನಿ ಲಾಸ್ ಈಸ್ ಅರೈವ್ಡ್ on transfer of any short-term capital asset is treated as short-term capital loss. ಅದಕ್ಕೆ ನಾವು short-term capital loss ಅಂತ ಹೇಳ್ತೀವಿ. ಸೊ ಅದನ್ನು ಯಾವ ರೀತಿ ಕಂಪ್ಯೂಟೇಷನ್ ಮಾಡ್ಬೋದು? ಕಂಪ್ಯೂಟೇಷನ್ ಆಫ್ short-term capital gain or loss. First we will take the full value of consideration on transfer of STCG. ಅಂದ್ರೆ ಅದನ್ನೇನು ನಾವು ಮಾರಾಟ ಮಾಡ್ತೀವಲ್ಲ, ಮಾರಾಟ ಮಾಡಿದಂಥ ಬಂದಂಥ ವ್ಯಾಲ್ಯೂ, ಅದಕ್ಕೆ ನಾವು ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಅಂದರೆ ಎಷ್ಟಕ್ಕೆ ಮಾರಾಟ ಮಾಡಿದೆ ಅನ್ನೋದು ಪ್ರಾಬ್ಲಮ್ದಾಗ ಕೊಟ್ಟಿರ್ತಾರೆ, ಅದನ್ನು ನಾವೇನು ತೊಗೋತೀವಿ, ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಂತ ತೊಗೊತೀವಿ. ಅದರೊಳಗೆ ಏನು ಲೆಸ್ ಮಾಡ್ತೇವೆ? ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಫ್ ಎನಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನಿದ್ದು ಅಂದ್ರೆ ಅದನ್ನು ಲೆಸ್ ಮಾಡ್ತೀವಿ. ಸೊ ನಮಗೇನು ಸಿಗುತ್ತಪ್ಪ ಅಂದ್ರೆ ನೆಟ್ ಕನ್ಸಿಡರೇಷನ್ ಸಿಗ್ತದೆ. ಸೊ ಅಗೇನ್ ನೆಟ್ ಕನ್ಸಿಡರೇಷನ್ದೊಳಗೆ ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಅಂದರೆ ಯಾವ ಆಸ್ತಿನ ನೀವು ಮಾರಾಟ ಮಾಡಿರಿ, ಯಾವ ಅಸೆಟ್ ಮಾರಾಟ ಮಾಡಿರಿ, ಅದನ್ನು ನೀವು ಖರೀದಿ ಮಾಡಿದ ಅಮೌಂಟು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಹೇಳ್ತೀನಿ. ಅಂದರೆ ನಿಮ್ಗೆ ಹೆಂಗೆ ಬಂದಿತ್ತಲ್ಲ ಅದರದ್ದು ಅಮೌಂಟ್ ಎಷ್ಟು ಕೊಟ್ಟು ನೀವು ತೊಗೊಂಡಿದ್ದೀರಿ ಅದನ್ನು ತೊಗೋತೀವಿ, ಅದನ್ನು ಲೆಸ್ ಮಾಡ್ತೀವಿ. ಅಗೇನ್ ಲೆಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಸಪೋಸ್ ಆ ಒಂದು ಪ್ರಾಪರ್ಟಿಗೆ ನೀವು ಏನರ ಒಂದು ಆ್ಯಡ್ ಮಾಡಿದ್ದೀರಿ ಅಂದ್ರೆ, ಅದಕ್ಕೊಂದು ಇಂಪ್ರೂವ್ಮೆಂಟ್ ಮಾಡಿದ್ರಿ ಅಂದ್ರೆ ಅದನ್ನು ಕೂಡ ನಾವು ಇಲ್ಲಿ ತೊಗೋತೀವಿ. ಸೊ ಅವು ಎರಡೂ ಅಮೌಂಟನ್ನು ಕೂಡಿಸಿ ನೆಟ್ ಕನ್ಸಿಡರೇಷನ್ದಾಗ ನಾವು ಅದನ್ನು ಲೆಸ್ ಮಾಡ್ತೀವಿ. ಅವು ನಮಗೇನು ಸಿಗ್ತದೆ? ಗ್ರಾಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಸಿಗ್ತದೆ. ಗ್ರಾಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಿಕ್ಕ ನಂತರ ಲೆಸ್ ಎಕ್ಸಮ್ಷನ್ಸ್ ಅಂಡರ್ ಸೆಕ್ಷನ್ 54B, 54D ಆ್ಯಂಡ್ 54G. ಇವು 54B, D, G ಏನೈತಿಲ್ಲ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡ್ತೀನಿ. ಅದು ಅವಕ್ಕೆ ನಾವು ಎಕ್ಸಮ್ಷನ್ಸ್ ಅಂತ ಹೇಳ್ತೀವಿ. ಅವು ಏನ್ರಿ ಇದ್ದು ಅಂದರೆ ಇಲ್ಲಿ ಲೆಸ್ ಮಾಡ್ತೀವಿ. ಲೆಸ್ ಮಾಡಿದಾಗ ನಮ್ಗೆ ಏನು ಸಿಗ್ತದಪ್ಪ ಅಂದರೆ ನೆಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಿಗ್ತದೆ. ಸೊ ದಿಸ್ ಈಸ್ ಟ್ಯಾಕ್ಸಬಲ್ ಅಮೌಂಟ್ ಅಂತ ಹೇಳ್ತೀನಿ ನಾನು. ಅಂದರೆ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನಮಗೆ ಸಿಗ್ತದೆ. ಫಸ್ಟ್ ಏನು ತೊಗೋತೀವಿ? ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ತೊಗೋತೀವಿ. ಅಂದ್ರೆ ಆ ಒಂದು ಪ್ರಾಪರ್ಟಿನ ಅಥವಾ ಅಸೆಟ್ಟನ್ನು ಎಷ್ಟಕ್ಕೆ ಮಾರಾಟ ಮಾಡಿರಿ ಅದನ್ನು ತೊಗೋತೀವಿ. ತೊಗೊಂಡ ನಂತರ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಲೆಸ್ ಮಾಡ್ತೀವಿ. ಕೊಟ್ಟಿರ್ತಾರೆ ನಿಮ್ಮ ಪ್ರಾಬ್ಲಮ್ದಾಗ, ಕೊಡಲಿಲ್ಲ ಅಂದರೆ ಅದನ್ನು ಡ್ಯಾಶ್ ಇಟ್ಬಿಡೋದು. ದೆನ್ ನಿಮ್ಗೆ ಸಿಗ್ತಕ್ಕಂಥ ಅಮೌಂಟ್ಗೆ ನಾವು ಹೇಳ್ತೀವಪ್ಪ ಅಂದರೆ ನೆಟ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಆ ನೆಟ್ ಕನ್ಸಿಡರೇಷನ್ದೊಳಗೆ ಏನೇನು ಲೆಸ್ ಮಾಡ್ತೀವಿ ಅಂದರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಆ್ಯಂಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ನೀವು ಮಾಡಿದ್ರಿ ಅಂದ್ರೆ ಅಥವಾ ನಿಮ್ಮ ಪ್ರಾಬ್ಲಮ್ದಾಗ ಕೊಟ್ಟಿದ್ರಿ ಅಂದ್ರೆ ಅದನ್ನು ತೊಗೋತೀವಿ, ಇಲ್ಲಾಂದರೆ ತೊಗೊಳೋದಿಲ್ಲ. ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ ನಾವು ಲೆಸ್ ಮಾಡ್ತೀವಿ, ಅದ್ರ ಜೊತೆಗೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟನ್ನು ಲೆಸ್ ಮಾಡ್ತೀವಿ. ಅವೆರಡನ್ನೂ ಲೆಸ್ ಮಾಡಿದಾಗ ನೆಟ್ ಕನ್ಸಿಡರೇಷನ್ದಾಗ ಲೆಸ್ ಮಾಡಿದಾಗ ನಮಗೇನು ಸಿಗ್ತದೆ? ಗ್ರಾಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಿಗ್ತದೆ. ಆ್ಯಂಡ್ ಇಫ್ ದೇರ್ ಇಸ್ ಎನಿ ಎಕ್ಸಮ್ಷನ್ಸ್ ಅಂಡರ್ ಸೆಕ್ಷನ್ 54B, 54D ಆ್ಯಂಡ್ 54G, then that should be deducted from the gross short term capital gain. Then the balancing amount is net short term capital gain or taxable
ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಕ್ಲಿಯರ್? ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಯಿತು. ಇನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಗೆ ಬರೋಣ್ರಿ. ಇಲ್ಲಿ ಕೂಡ 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ ಏನು? ಎನಿ ಪ್ರಾಫಿಟ್ ಆರ್ ಗೇನ್ ಅರೈಸಿಂಗ್ ಆನ್ ಟ್ರಾನ್ಸ್ಫರ್ ಆಫ್ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್ ಈಸ್ ಟ್ರೀಟೆಡ್ ಆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟನ್ನು ಮಾರಾಟ ಮಾಡಿದ ನಂತರ ಏನೊಂದು ಪ್ರಾಫಿಟ್ ಸಿಗ್ತದೆ, ಏನೊಂದು ಗೇನ್ ಸಿಗ್ತಿಲ್ಲ, ಅದಕ್ಕೆ ನಾವೇಂತೀವಪ್ಪ ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ. ಹವೆರ್ if there is any loss on the transfer of any long term capital asset, then that loss is treated as a long term capital loss. Is it right? While calculation of long term capital gain, it is necessary to consider the indexed cost of acquisition and indexed cost of improvement of capital assets. ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗಳು ಮಾತ್ರ ಬರ್ತದೆ. ಅಲ್ಲಿ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ತೊಗೋತೀವಿ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ತೊಗೋತೀವಿ. ಎಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ದಾಗ ಇಲ್ಲಿ ಅದನ್ನು ಇಂಡೆಕ್ಸೇಷನ್ ಮಾಡ್ತೀವಿ. ಅದಕ್ಕೆ ನಾವು ಅಂತೀವಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆ್ಯಂಡ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ. ಕ್ಲಿಯರ್? ಅದನ್ನು ಲೆಸ್ ಮಾಡ್ತೀವಿ. ಇಲ್ಲಿ ಇಂಡೆಕ್ಸೇಷನ್ ಅಂದರೆ ಏನು? ಅಗೇನ್ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ವಾಟ್ ಯು ಮೀನ್ ಬೈ ಇಂಡೆಕ್ಸೇಷನ್ ಆಫ್ ಕ್ಯಾಪಿಟಲ್ ಅಸೆಟ್ ಅಂತ ಕೇಳ್ಬೋದು. ಇಲ್ಲಿ ಇಂಡೆಕ್ಸೇಷನ್ ಮೀನ್ಸ್ ಕನ್ವರ್ಟಿಂಗ್ ದ ಕಾಸ್ಟ್ ಆಫ್ ಅಸೆಟ್ into its present cost by using index numbers which are notified by the central government every financial year, and these numbers are treated as a cost inflation index, CII ಅಂತ ಹೇಳ್ತೀವಿ ನಾವು. ಸೊ ನೀವು 10 ವರ್ಷ ಹಿಂದದ ಏನೊಂದು ಅಸೆಟ್ ಪರ್ಚೇಸ್ ಮಾಡಿರ್ತೀರಲ್ಲ, ಆ ಅಸೆಟ್ದನ್ನು ಇವತ್ತಿನ ಬೆಲೆ ಏನಾಗ್ಬೋದು ಅದಕ್ಕೆ ನಾವು ಹೇಳ್ತೀವಿ ಇಂಡೆಕ್ಸೇಷನ್ ಅಂತ ಹೇಳ್ತೀವಿ. ಈ ಇಂಡೆಕ್ಸೇಷನ್ ಹೆಂಗೆ ಮಾಡ್ತೀವಿ ಅಂದ್ರೆ ಬೈ ಯೂಸಿಂಗ್ ದ inflation index numbers which are provided by the central government by every year. ಅವ್ರು ಏನು ಬಜೆಟ್ ಮಂಡನೆ ಮಾಡ್ತಾರಲ್ಲ ಆ ಟೈಮ್ದೊಳಗೆ ನಮ್ಗೆ ಇನ್ಫ್ಲೇಷನ್ ಮ್ಯಾಗ ಡಿಪೆಂಡ್ ಆಗಿ ಆ ಇಂಡೆಕ್ಸ್ ನಂಬರ್ಗಳನ್ನು ನಮಗೆ ಕೊಡ್ತಾರೆ. ಇಲ್ಲಿ ನಮಗೆ 2001 2002ರಿಂದ ಇವತ್ತಿನವರೆಗೆ ಇಂಡೆಕ್ಸ್ ನಂಬರ್ ನಮಗೆ ಸಿಗ್ತಾವೆ. ನಿಮ್ಮ ಬುಕ್ದಾಗಿದೆ ಅದು, ಆ ಪೇಜ್ ನಂಬರ್ ನಾನು ಹೇಳ್ತೀನಿ. ಆಮೇಲೆ ಆ ನಂಬರನ್ನು ತೊಗೊಂಡು ನಾವೇನು ಮಾಡ್ತೀವಪ್ಪ ಅಂದರೆ ಒಂದು ಅಸೆಟ್ದ ಇದು ಮಾಡ್ತೀವಿ, ಏನು ವ್ಯಾಲ್ಯೂನ ಕಂಡು ಹಿಡಿತೀವಿ ನಾವು. ಅಲ್ಲಿ ಪೇಜ್ ನಂಬರ್ CG 439ದಾಗ ಅದನ್ನು ಕೊಟ್ಟಿದ್ದಾರೆ, ಅವನ್ನ ನೋಡ್ಕೋಬೋದು ನೀವು. ಮತ್ತು ಇವನ್ನ ಪ್ರತಿಯೊಂದು ಪ್ರಾಬ್ಲಮ್ದಾಗ ನಿಮಗೆ ಕೊಡ್ತಾರೆ. ಅವರು ಪ್ರಾಬ್ಲಮ್ ಏನು ಕೊಟ್ಟಿರ್ತಾರಲ್ಲ ಆ ಪ್ರಾಬ್ಲಮ್ದಾಗ ಕೂಡ ಇವನ್ನ ಕೊಟ್ಟಿರ್ತಾರೆ. ಸೊ ಇಂಡೆಕ್ಸೇಷನ್ ಆಫ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆಫ್ ಅಸೆಟ್ ವಿಲ್ ಅಪ್ಲೈ ಓನ್ಲಿ ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಎರಡಕ್ಕೂ ಕಾಸ್ಟ್ ಆಫ್ ಅಕ್ವಿಸಿಷನ್ ಮತ್ತು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತಿಲ್ಲ, ಇದನ್ನು ಇಂಡೆಕ್ಸೇಷನ್ ಮಾಡ್ತೀವಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನನ್ನು ಫೈಂಡ್ ಔಟ್ ಮಾಡೋ ಟೈಮ್ದೊಳಗೆ ಇವನ್ನ ಇಂಡೆಕ್ಸೇಷನ್ ಮಾಡ್ತೀವಿ. ಆ್ಯಂಡ್ ಇಟ್ ಕೆನ್ ನಾಟ್ ಬಿ ಅಪ್ಲೈಯಿಂಗ್ ಇನ್ ಕೇಸ್ ಆಫ್ ಡಿವೆಂಚರ್ಸ್, ಬಾಂಡ್ಸ್, ಡೆಪ್ರಿಸಿಯಬಲ್ ಅಸೆಟ್ಸ್ ವೇರ್ ದ WDV ಇಸ್ ಗಿವನ್. ರಿಟರ್ನ್ ಡೌನ್ ವ್ಯಾಲ್ಯೂ ಕೊಟ್ಟಿದ್ರಂದ್ರೆ ಅವಾಗ ಇಂಡೆಕ್ಸೇಷನ್ ಮಾಡೋದು ಅವಶ್ಯಕತೆ ಇಲ್ಲ. ರಿಟರ್ನ್ ಡೌನ್ ವ್ಯಾಲ್ಯೂ ಏನಿಲ್ಲ ಅದನ್ನ ತೊಗೋತೀವಿ. ಅಥವಾ ಇನ್ ಕೇಸ್ ಆಫ್ ಡಿವೆಂಚರ್ಸ್ ಇದ್ದು ಅಂದರೆ ಅದನ್ನು ನಾವು ಇಂಡೆಕ್ಸೇಷನ್ ಮಾಡೋದಿಲ್ಲ. ಬಾಂಡ್ಸ್ ಇದ್ದು ಅಂದರೆ ಇಂಡೆಕ್ಸೇಷನ್ ಮಾಡೋದಿಲ್ಲ. ಡೆಪ್ರಿಸಿಯೇಬಲ್ ಅಸೆಟ್ಸ್ ಇದ್ದು ಅಂದರೆ ಮತ್ತು ಆ ಅಸೆಟ್ WDV ಕೊಟ್ಟಿದ್ರಂದ್ರೆ, ಯಾವ ಡೇಟಿಗೆ ಅದು ಮಾರಾಟ ಆಗಿದಾನ ಆ ಡೇಟಿಗೆ WDV ಕೊಟ್ಟಿದ್ರಂದ್ರೆ ಡೈರೆಕ್ಟ್ಲಿ ನಾವು ಏನು ಮಾಡ್ತೀವಿ, ಅದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಟ್ರೀಟ್ ಮಾಡ್ತೀವಿ. ಅದನ್ನು ನಾವು ಲಾಂಗ್ ಟರ್ಮ್ ಮೆಥಡ್ ಟ್ರೀಟ್ ಮಾಡೋದಿಲ್ಲ ಮತ್ತು ಅಲ್ಲಿ ಇಂಡೆಕ್ಸೇಷನ್ ಮಾಡೋದಿಲ್ಲ. ಯಾವಾಗಲೂ ಯಾವುದೇ ಒಂದು ಅಸೆಟ್ ಇದನ್ನು WDV ಕೊಟ್ಟಿದ್ರು, ಕಾಸ್ಟ್ ಆಫ್ ಅಕ್ವಿಸಿಷನ್ ಕೊಟ್ಟಿರಲಿಲ್ಲ, ಕೇವಲ WDV ಕೊಟ್ಟಿದ್ರು ಅಂದರೆ ಆ WDVನ ನಾವೇನು ಮಾಡ್ತೀವಿ, ಡೈರೆಕ್ಟ್ಲಿ ಲೆಸ್ ಮಾಡ್ತೀವಿ. ಅದನ್ನ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಟ್ರೀಟ್ ಮಾಡ್ತೀವಿ. ಕ್ಲಿಯರ್? ದ ಫಾರ್ಮುಲಾ ಫಾರ್ ಇಂಡೆಕ್ಸೇಷನ್ ಆಫ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆ್ಯಂಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಈಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಫ್ ಅಸೆಟ್ ಅಂದರೆ ಅಸೆಟ್ದ ಏನು ಪರ್ಚೇಸ್ ಮಾಡಿದಿರಲ್ಲ ಆ ಅಮೌಂಟ್ ಇಲ್ಲಿ ತಗೋತೀರಿ ಇಂಟು CII ಫಾರ್ ದಿ ಇಯರ್ ಆಫ್ ಟ್ರಾನ್ಸ್ಫರ್ ಆಫ್ ಅಸೆಟ್. ಯಾವ ವರ್ಷದೊಳಗೆ ಟ್ರಾನ್ಸ್ಫರ್ ಮಾಡಿರಿ, ಯಾವಾಗಲೂ ನಿಮ್ಮ ಪ್ರಿವಿಯಸ್ ಇಯರ್ದಾಗ ಅದನ್ನು ಟ್ರಾನ್ಸ್ಫರ್ ಮಾಡಿರ್ತೀರಿ. ಪ್ರಿವಿಯಸ್ ಇಯರ್ದಾಗ ಟ್ರಾನ್ಸ್ಫರ್ ಮಾಡಿದ್ದು ಮಾತ್ರ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಹಿಂಗಾಗಿ ಯಾವಾಗಲೂ ಅದು 289 ಇದ್ದಿರ್ತದೆ. ಇಸ್ ಇಟ್ ರೈಟ್? ದೆನ್ ಹೋಲ್ ಡಿವೈಡೆಡ್ ಬೈ CII ಫಾರ್ ದ ಇಯರ್ ಆಫ್ ಅಕ್ವಿಸಿಷನ್. ಯಾವ ವರ್ಷ ನೀವು ಅದನ್ನು ಪರ್ಚೇಸ್ ಮಾಡಿರೋ ಆ ವರ್ಷದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ನಂಬರ್ ತೊಗೋತೀವಿ, ಅದನ್ನು ಡಿವೈಡ್ ಮಾಡ್ತೀವಿ. ಆವಾಗ ನಿಮಗೇನು ಸಿಗ್ತದೆ, ಪ್ರೆಸೆಂಟ್ ಕಾಸ್ಟ್ ಆಫ್ ದ ಅಸೆಟ್ ಸಿಗ್ತದೆ. ಅಂದರೆ ಇವತ್ತಿನ ಬೆಲೆ ಏನಾಗ್ಬೋದು ಅನ್ನೋದನ್ನು ನಾವು ಈ ಒಂದು ಫಾರ್ಮುಲಾ ಮ್ಯಾಗ ಕಂಡುಹಿಡಿಬೋದು.
ಈಗ ನೀವು ಒಂದು 10 ವರ್ಷ ಹಿಂದೆ ತೊಗೊಂಡಿದ್ರಿ, ಆ 10 ವರ್ಷದ ಏನು ಮಾಡ್ತೀವಿ ನಾವು, ಯಾವಾಗ 10 ವರ್ಷದಿಂದ ಅದ್ರದ್ದು ಬೆಲೆ ಎಷ್ಟಿತ್ತಲ್ಲ ಇಲ್ಲಿ ತೊಗೋತೀವಿ, ದಟ್ ಈಸ್ ಕಾಸ್ಟ್ ಆಫ್ ಅಕ್ವಿಷನ್ ಆಫ್ ಅಸೆಟ್ ಇಂಟು CII ಫಾರ್ ದ ಇಯರ್ ಆಫ್ ಟ್ರಾನ್ಸ್ಫರ್ ಆಫ್ ಅಸೆಟ್. ಯಾವ ವರ್ಷ ಮಾರಾಟ ಮಾಡಿರಲ್ಲ ಆ ವರ್ಷದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ತೊಗೋತೀವಿ. ದೆನ್ ಹೋಲ್ ಡಿವೈಡೆಡ್ ಬೈ CII ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ನಂಬರ್ ಫಾರ್ ದಿ ಇಯರ್ ಆಫ್ ಅಕ್ವಿಷನ್ ಆಫ್ ಅಸೆಟ್. ಯಾವ ವರ್ಷ ತೊಗೊಂಡಿವಲ್ಲ ಅದನ್ನು ನಾವಿಲ್ಲಿ ಆ ನಂಬರನ್ನು ತೊಗೋತೀವಿ. ದೆನ್ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ನಾವು ಯಾವ ಒಂದು ಅಸೆಟ್ ಅದಲ್ಲ ಅದರದ ಇವತ್ತಿನ ಬೆಲೆ ಏನಾಗ್ತದೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ದೆನ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ದ ಯಾವ ರೀತಿ ಇಂಡೆಕ್ಸೇಷನ್ ಮಾಡ್ತೀವಿ, ಅಗೇನ್ ಬಿ ಅಂತ ಕೊಟ್ಟಿನಿ ನಾನು ಇಲ್ಲಿ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಟು ಅಸೆಟ್ ಅಂದರೆ ಎಷ್ಟು ನೀವು ಇಂಪ್ರೂವ್ಮೆಂಟ್ ಮಾಡಿರಿ ಅದರದ ವ್ಯಾಲ್ಯೂ ಏನದ ನಿಮ್ಮ ಪ್ರಾಬ್ಲಮ್ದಾಗ ಕೊಟ್ಟಿರ್ತಾರೆ ಅದನ್ನು ಇಲ್ಲಿ ತೊಗೋತೀವಿ. ಅದಕ್ಕೆ ಇಂಟು CII ಫಾರ್ ದಿ ಇಯರ್ ಆಫ್ ಟ್ರಾನ್ಸ್ಫರ್ ಆಫ್ ದಿ ಅಸೆಟ್. ಯಾವ ವರ್ಷ ಅದನ್ನು ಟ್ರಾನ್ಸ್ಫರ್, ಅಗೇನ್ ಪ್ರಿವಿಯಸ್ ಇಯರ್ದ ಬರ್ತದೆ 289 ಇದೆ. ಹೋಲ್ ಡಿವೈಡೆಡ್ ಬೈ CII ಫಾರ್ ದಿ ಇಯರ್ ಆಫ್ ಇಂಪ್ರೂವ್ಮೆಂಟ್ ಟು ದಿ ಅಸೆಟ್. ಯಾವ ವರ್ಷ ಅದನ್ನು ನೀವು ಇಂಪ್ರೂವ್ಮೆಂಟ್ ಮಾಡಿರಿ ಆ ವರ್ಷದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸನ್ನು ನಾವು ಇಲ್ಲಿ ತೊಗೊಂಡು ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಬಟ್ ಒಂದು ನೆನಪಿಡ್ರಿ, ಇಲ್ಲಿ ಹೇಳಿ ನೋಡ್ರಿ, CII ನಂಬರ್ಸ್ ಫ್ರಮ್ 2001, 2002 to 2019-20 are given on page number CG 439 in the book written by Belgar sir. In most cases CII number are given in the problem. ಪ್ರತಿಯೊಂದು ಪ್ರಾಬ್ಲಮ್ದಾಗ ಕೊಟ್ಟಿರ್ತಾರೆ ನಿಮ್ಗೆ, ಸೊ ಇವ್ನ ನೆನಪಿಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಬಟ್ ಯಾವ ರೀತಿ ಅವನ್ನ ಅಪ್ಲೈ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ದೆನ್ ಕಂಪ್ಯೂಟೇಷನ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೇವೆ. ಅಗೇನ್ ಇಲ್ಲಿ ಏನು ಮಾಡ್ತೇವೆ ರೀ, ಫಸ್ಟ್ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ LTCA ಆಗಬೇಕಾದ ಅಸೆಟ್ ಅಂತ ಮಾಡ್ಬೇಕದನ್ನ ಅದನ್ನು ತೊಗೋತೀವಿ. ಅಂದ್ರದ್ದು ಎಷ್ಟಕ್ಕೆ ಮಾರಾಟ ಮಾಡಿರಿ ಅದನ್ನು ತೊಗೋತೀವಿ, ಅದಕ್ಕೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಂತೀವಿ. ದೆನ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್, ಅಗೇನ್ ಸೇಮ್ ಮೆಥಡ್, ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಏನಾದ್ರು ಕೊಟ್ಟಿದ್ರೆ ಅಂದರೆ ಪ್ರಾಬ್ಲಮ್ದಾಗ ಅದನ್ನು ತೊಗೋತೀವಿ, ಅದನ್ನು ಲೆಸ್ ಮಾಡ್ತೀವಿ. ಲೆಸ್ ಮಾಡಿದಾಗ ನಮಗೇನು ಸಿಗ್ತದೆ, ನೆಟ್ ಕನ್ಸಿಡರೇಷನ್ ಸಿಗ್ತದೆ. ಈ ನೆಟ್ ಕನ್ಸಿಡರೇಷನ್ದೊಳಗೆ ಶಾರ್ಟ್ ಟರ್ಮ್ದಾಗ ಏನು ಮಾಡ್ತೀವಿ, ಡೈರೆಕ್ಟ್ಲಿ ಕಾಸ್ಟ್ ಆಫ್ ಅಕ್ವಿಷನ್ ತೊಗೋತೀವಿ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ತೊಗೋತೀವಿ. ಬಟ್ ಲಾಂಗ್ ಟರ್ಮ್ದಾಗ ಏನು ಮಾಡ್ತೀವಪ್ಪ ಅಂದ್ರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಷನ್ ಅಂದ್ರೆ ಅಗೇನ್ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಮ್ಯಾಗ ಏನೋ ಒಂದು ಫಾರ್ಮುಲಾ ಹೇಳಿದೇವಲ್ಲ ಆ ಫಾರ್ಮುಲಾ ಹಾಕಿ ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ದೆನ್ ಆ ಅಮೌಂಟ್ ತೊಗೋತೀವಿ. ದೆನ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಸಪೋಸ್ ನೀವು ಏನಾರ ಇಂಪ್ರೂವ್ಮೆಂಟ್ ಮಾಡಿದ್ರು ಅಥವಾ ನಿಮ್ಮ ಪ್ರಾಬ್ಲಮ್ದಾಗ ಕೊಟ್ಟಿದ್ರು ಅಂದರೆ ಅದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಆ ಅಮೌಂಟ್ ತೊಗೋತೀವಿ. ಎರಡೂ ಅಮೌಂಟನ್ನು ಸೇರಿಸಿ ನೆಟ್ ಕನ್ಸಿಡರ್ದಾಗ ನಾವೇನು ಮಾಡ್ತೀವಿ ಅದನ್ನು ಲೆಸ್ ಮಾಡ್ತೀವಿ. ಲೆಸ್ ಮಾಡಿದ ನಂತರ ನಿಮ್ಗೇನು ಸಿಗುತ್ತಪ್ಪ ಅಂದ್ರೆ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಆಗಿದೆ, ಸಾರಿ ಅದನ್ನು ಕರೆಕ್ಷನ್ ಮಾಡ್ಕೊರಿ, ಹಂಗೆ ನಾನು ನೋಟ್ಸು ಬಿಟ್ಟೇನೆ ನಿಮಗೆ. ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಿಗ್ತದೆ. ಇಂಡೆಕ್ಸೇಷನ್ ಆಯಿತು ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರ್ತದೆ. ಸೊ ಅದು ಬಂದ ನಂತರ ನಾವು ಏನು ಮಾಡ್ತೀವಪ್ಪ, ಅಗೇನ ಎಕ್ಸಮ್ಷನ್ಸ್ ಅಂಡರ್ ಸೆಕ್ಷನ್ 54, 54B, 54D, 54E, 54EC, 54F, 54G, 54HH ಇಫ್ ಎನಿ, ಅವು ಯಾವ ಅನ್ನೋದನ್ನು ಇನ್ನು ನೆಕ್ಸ್ಟ್ ವಿಡಿಯೋದಾಗ ನಾನು ಹೇಳ್ತೀನಿ. ಸೊ ಇವನ್ನೆಲ್ಲ ನಾವೇನು ಮಾಡ್ಬೇಕಂದ್ರೆ ಲೆಸ್ ಮಾಡಿದಾಗ, ಸಪೋಸ್ ಕೊಟ್ಟಿದ್ರೆ ಅಂದ್ರೆ ನಿಮ್ಮ ಪ್ರಾಬ್ಲಮ್ದೊಳಗೆ ಆ ರೀತಿ ಇನ್ಫಾರ್ಮೇಷನ್ ಇತ್ತು ಅಂದರೆ ನಾವು ಲೆಸ್ ಮಾಡ್ತೀವಿ. ಲೆಸ್ ಮಾಡಿದ ನಂತರ ನಮಗೇನು ಸಿಗ್ತದೆ, ನೆಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಿಗ್ತದೆ, LTCG. ಆ್ಯಂಡ್ ದಿಸ್ ಈಸ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೇವೆ ನಾವು. ಇದಕ್ಕೆ ಏನು ಹೇಳ್ತೀವಿ ರೀ, ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್. ಇನ್ನು it is very important to know that capital asset purchased before April 1st, 2001. ಇನ್ನೊಂದು ನೆನಪಿಟ್ಕೋಬೇಕು ನೀವು, ಏನಪ್ಪ ಅಂತಂದರೆ ಸಪೋಸ್ ಒಂದು ಅಸೆಟನ್ನು 1/4/2001 ಮುಂಚಿತವಾಗಿ ತೊಗೊಂಡಿದ್ವಿ ಅಂದರೆ ಅಥವಾ ಅದಕ್ಕೆ ಮೊದಲು ತೊಗೊಂಡಿದ್ವಿ ಅಂದರೆ ದ ಅಸೆಸಿ ಹ್ಯಾಸ್ ಅನ್ ಆಪ್ಷನ್ ಟು ಸೆಲೆಕ್ಟ್ ಒರಿಜಿನಲ್ ಕಾಸ್ಟ್ ಆರ್ FMV. FMV ಅಂದ್ರೆ ಏನ್ರಿ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ ಆ್ಯಸ್ ಆನ್ 1/4/2001. ಸಪೋಸ್ ನೀವು ಪರ್ಚೇಸ್ ಮಾಡಿದಂಥ ಅಸೆಟ್ಟು ಅದು 1/4/2001 ಮುಂಚಿತ ನೀವು ಪರ್ಚೇಸ್ ಮಾಡಿದ್ರಿ ಅಂದರೆ ಅವಾಗ ಅಸೆಸ್ಸಿಗೆ ಒಂದು ಆಪ್ಷನ್ ಸಿಗ್ತದೆ. ಏನಪ್ಪ ಅಂತಂದರೆ ಹಿ ಮೇ ಸೆಲೆಕ್ಟ್ ಐದರ್ FMV ಆರ್ ಒರಿಜಿನಲ್ ಕಾಸ್ಟ್. ನೀವು ಪರ್ಚೇಸ್ ಮಾಡಿದ ಒರಿಜಿನಲ್ ಕಾಸ್ಟ್ ಕೊಟ್ಟಿರ್ತಾರೆ ಮತ್ತು ಆ ದಿನಕ್ಕೆ ಅಂದರೆ 1/4/2001 FMV ಕೊಟ್ಟಿರ್ತಾರೆ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಇವೆರಡತ್ರೊಳಗೆ ಒಂದನ್ನು ಚೂಸ್ ಮಾಡುವಂಥ ಒಂದು ಅವಕಾಶ ಇರ್ತದೆ. ಇಲ್ಲಿ ಅಸೆಸ್ ಇದ್ದವ್ರು ಏನು ಮಾಡಬೇಕು ಅಂದರೆ ವಿಚ್ ಎವರ್ ಈಸ್ ಹೈಯರ್ ಈಸ್ ಟು ಬಿ ಕನ್ಸಿಡರ್ಡ್ ಆ್ಯಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇದ್ರೊಳಗೆ ಯಾವುದು ಜಾಸ್ತಿದನೋ ಅದನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ
ಒಂದು ಕಾಸ್ಟ್ ಆಫ್ ಅಕ್ವಿಷನ್ ಅಂತೇಳಿ ಟ್ರೀಟ್ ಮಾಡ್ತೀವಿ. Then if the FMEV on capital asset is given on any date other than 1/4/2001, it's to be ignored ಅಂತ ಹೇಳ್ತೀನಿ. ಅಂದರೆ ನಮಗೆ FMEV ಯಾವಾಗ ಕೊಡ್ಬೇಕಂದ್ರೆ ಅವರು 1/4/2001 ಡೇಟ್ ಮ್ಯಾಗ ಕೊಟ್ಟಿರಬೇಕು. ಆ ಡೇಟ್ ಬಿಟ್ಟು ಬೇರೆದ FMEV ಕೊಟ್ಟಿದ್ದಾರೆ ಅಂದ್ರೆ ಆ FMEV ಕನ್ಸಿಡರ್ ಮಾಡೋಂಗಿಲ್ಲ. ಇದು ಯಾವಾಗ ಬರ್ತದೆ ರೀ? ಇಫ್ ದ ಅಸೆಟ್ ಈಸ್ ಪರ್ಚೇಸ್ಡ್ ಪ್ರಯರ್ ಟು 1/4/2001, ಅಂದ್ರೆ ಅದಕ್ಕೆ ಹಿಂದೆ ನೀವು ಪರ್ಚೇಸ್ ಮಾಡಿ ನಿಮ್ಮ ಪ್ರಿವಿಯಸ್ ಇಯರ್ದಾಗ ಸೇಲ್ ಮಾಡಿದ್ರಿ ಅಂದ್ರೆ ಆವಾಗ ನಾವು ಎರಡಲ್ಲಿ ರೇಟ್ ಕೊಡ್ತಾರೆ. ಒಂದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಡ್ತಾರೆ, ಇನ್ನೊಂದು ಒರಿಜಿನಲ್ ಕಾಸ್ಟ್ ಕೊಡ್ತಾರೆ. ಇವೆರಡು ಥರ ನಾವು ಒಂದು ಯಾವ್ದಾರು ಸೆಲೆಕ್ಟ್ ಮಾಡಬೇಕು. ಯಾವ್ದು ಸೆಲೆಕ್ಟ್ ಮಾಡಬೇಕು ಅಂದರೆ ವಿಚ್ ಎವರ್ ಈಸ್ ಹೈಯರ್, ಯಾವ್ದು ಹೈಯೆಸ್ಟ್ ಐತಿಲ್ಲ ಅದನ್ನು ತೊಗೋಬೇಕು. ತೊಗೊಂಡು ಅದನ್ನು ಏನು ಮಾಡ್ತೀವಿ ಅಂದ್ರೆ ನಾವು ಇಂಡೆಕ್ಸೇಷನ್ ಮಾಡ್ತೀವಿ. ಅದನ್ನು ನಾವು ಕಾಸ್ಟ್ ಆಫ್ ಅಕ್ವಿಷನ್ ಅಂತೇಳಿ ಟ್ರೀಟ್ ಮಾಡ್ತೀವಿ. ಕ್ಲಿಯರ್? ಇದು ಅವಕಾಶ ಯಾವಾಗ ಸಿಗ್ತದೆ ರೀ? ಇಫ್ ದ ಅಸೆಟ್ ಈಸ್ ಪರ್ಚೇಸ್ಡ್ ಬಿಫೋರ್ 1/4/2001. ಕ್ಲಿಯರ್? ದೆನ್ ಇಟ್ ಈಸ್ ಆಲ್ಸೋ ನೋಟೆಡ್ ದಟ್ ದ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ prior to 1/4/2001 is not taken as a cost of improvement. Hence, it is to be ignored and not to be added to the cost of acquisition. ಈಗ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ನಾವು ಏನು ಕ್ಯಾಲ್ಕುಲೇಷನ್ ಮಾಡ್ತೀವಲ್ಲ, ಆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 1/4/2001 ಹಿಂದೆ ಅದನ್ನು ಇಂಪ್ರೂವ್ಮೆಂಟ್ ಮಾಡಿದ್ರೆ ಅಂದರೆ ಅದನ್ನು ಇಲ್ಲಿ ಕನ್ಸಿಡರ್ ಮಾಡುವಂಗಿಲ್ಲ. ಸೊ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅದನ್ನು ಡೇಟ್ ನೋಡಬೇಕು. ಇಫ್ ಇಟ್ ಈಸ್ ಆಫ್ಟರ್ 1/4/2001 ಇದ್ರೆ ಮಾತ್ರ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು, ಇಲ್ಲಾಂದ್ರೆ ಕ್ಯಾಲ್ಕುಲೇಷನ್ ಮಾಡುವಂಗಿಲ್ಲ. ಇಸ್ ಇಟ್ ಕ್ಲಿಯರ್? ಅದನ್ನು ನಾವು ಬಿಟ್ಬಿಡೋದು ಅದನ್ನು. ದೆನ್ ಇನ್ನೊಂದು ಪ್ರೊವಿಷನ್ ಇದೆ ಅಂಡರ್ ಸೆಕ್ಷನ್ 51. ಎನಿ ಸಮ್ ರಿಸೀವ್ಡ್ ಆಸ್ ಅಡ್ವಾನ್ಸ್ ಮನಿ ಆರ್ ಅದರ್ವೈಸ್ ಡ್ಯೂರಿಂಗ್ ಅ ನೆಗೋಸಿಯೇಷನ್ ಆಫ್ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್ ಶಾಲ್ ಬಿ ಟ್ಯಾಕ್ಸಬಲ್ ಆಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇಫ್ 2 ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್. ಈಗ ನೀವು ಯಾವುದೋ ಒಂದು ವ್ಯವಹಾರ ಮಾಡ್ತೀರಿ, ನೀವು ಒಂದು ಹೊಲ ಮಾರಾಟ ಮಾಡೋದ್ರಿ. ಮಾರಾಟ ಮಾಡೋ ಮುಂದೆ ಒಬ್ಬ ವ್ಯಕ್ತಿ ಅದನ್ನು ತಗೋರಕ್ಕೆ ಒಪ್ಕೋತಾನೆ. ಅಡ್ವಾನ್ಸ್ ಒಂದು 10,000 20,000 ರೂಪಾಯಿ ನಿಮಗೆ ಕೊಡ್ತಾನೆ. ಆಮೇಲೆ ಅವ ಬರೋದಿಲ್ಲ, ನೀವು ಹೊಲ ಮಾರಾಟ ಮಾಡೋದಿಲ್ಲ. ಅವ ಸಂಸ್ಕಾರ ಅವು ದುಡ್ಡನ್ನು ಕೇಳಕ್ಕೆ ಬರೋದಿಲ್ಲ, ಅಡ್ವಾನ್ಸ್ ಮನಿ ಅಂತ ಹೇಳ್ತೀವಿ ನಾವು. ಅದನ್ನು ನೀವು ಪ್ರಾಫಿಟ್ ಮಾಡ್ಕೊಂಡಿದ್ರಿ ಅಂದ್ರೆ ಅಥವಾ ರಿಟೈನ್ ಮಾಡ್ಕೊಂಡಿದ್ರಿ ಅಂದ್ರೆ, ಸಪೋಸ್ ಆ ವ್ಯವಹಾರ ಆಗಲಿಲ್ಲ ಅಂತಂದ್ರೆ ಅದನ್ನು ನೀವೇನು ಮಾಡ್ತೀರಿ? ನಿಮ್ಮ ಕಡೆನೇ ತೊಗೊಂಡ್ಬಿಡ್ತೀರಿ ಅಡ್ವಾನ್ಸ್ ಮನಿ. ಅದನ್ನು ನಾವೇನು ಟ್ರೀಟ್ ಮಾಡ್ತೀವಪ್ಪ ಅಂದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಅದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಆಗೋದಿಲ್ಲ. ಕ್ಲಿಯರ್? ಎರಡು ಕಂಡೀಷನ್ ಯಾವಪ್ಪ ಅಂತಂದ್ರೆ, ಒಂದು ದ ನೆಗೋಸಿಯೇಷನ್ ಡಸ್ ನಾಟ್ ರಿಸಲ್ಟ್ ಇನ್ ಟು ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್ಸ್. ಅಂದರೆ ನೀವೇನೊಂದು ವ್ಯವಹಾರ ಮಾಡಿದ್ರಲ್ಲ ಆ ವ್ಯವಹಾರ ಕೈಗೂಡಲಿಲ್ಲ ಅಂತಂದ್ರೆ. ಎರಡನೇದು ಅಡ್ವಾನ್ಸ್ ಮನಿ ಈಸ್ ಫಾರ್ಫಿಟೆಡ್ ಆರ್ ರಿಟೈನ್ಡ್, ನಿಮ್ಮ ಕಡೆನೇ ಇಟ್ಕೊಂಡ್ರಿ ಅಂದ್ರೆ ಅದನ್ನೇನು ಟ್ರೀಟ್ ಮಾಡಬೇಕು ಅಂದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಟ್ರೀಟ್ ಮಾಡಬೇಕು. ದ ಪ್ರೊವಿಷನ್ ಟು ಸೆಕ್ಷನ್ 51 ಪ್ರೊವೈಡೆಡ್ ದಟ್ ವೇರ್ ಎನಿ ಸಮ್ ಆಫ್ ಮನಿ ರಿಸೀವ್ಡ್ ಆಸ್ ಅಡ್ವಾನ್ಸ್ ಆರ್ ಅದರ್ವೈಸ್ ಇನ್ ದ ಕೋರ್ಸ್ ಆಫ್ ನೆಗೋಸಿಯೇಷನ್. ಇನ್ ದ ಕೋರ್ಸ್ ಆಫ್ ಅಂದರೆ ನೀವು ವ್ಯವಹಾರ ಮಾಡೋ ಮುಂದೆ ಅಡ್ವಾನ್ಸ್ ತೊಗೊಂಡಿದ್ದೀರಿ ಅಂದರೆ ಮತ್ತು ಆ ವ್ಯವಹಾರ ಆಗಲಿಲ್ಲ ಅಂತಂದರೆ ಅಡ್ವಾನ್ಸ್ ನೀವು ವಾಪಸ್ ಕೊಟ್ರಿ ಅಂದ್ರೆ ನೋ ಪ್ರಾಬ್ಲಮ್. ಸಪೋಸ್ ನಿಮ್ಮ ಕಡೆ ಇಟ್ಕೊಂಡ್ರಿ ಅಂದ್ರೆ ಅದನ್ನೇನು ಮಾಡೋದು? ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತೇಳಿ ತೋರಿಸ್ಬೇಕು. ನನಗೆ ಗೊತ್ತಿದ್ದ ಮಟ್ಟಿಗೆ ಸಪೋಸ್ ಸಂಸ್ಕಾರ ಏನು ಅಮೌಂಟ್ ಕೊಟ್ಟಿರ್ತಾರಲ್ಲ ಆ ವ್ಯವಹಾರ ಆಗಲಿಲ್ಲ ಅಂದರೆ ಯಾರು ಕೊಟ್ಟಿರ್ತಾರಲ್ಲ ಅವ್ರು ಅದನ್ನು ಕೇಳಕ್ಕೆ ಬರೋದಿಲ್ಲ, ಯಾಕಂದರೆ ಅಡ್ವಾನ್ಸ್ ಇದ್ದಿರ್ತದೆ ಅದು. ಕ್ಲಿಯರ್? ಸೊ ಹೀಗಾಗಿ ಈ ಒಂದು ಪ್ರಾವಿಷನ್ ನೀವು ನೋಡ್ಕೋಬೇಕು. ದೆನ್ ಇನ್ನೊಂದು ಪ್ರಾವಿಷನ್ ಏನಿದೆ, ಕಾಸ್ಟ್ ಆಫ್ ಅಕ್ವಿಷನ್ ಬೀಯಿಂಗ್ ನಿಲ್. ಕೆಲವೊಂದು ಅಸೆಟ್ಗಳದ್ದು ಕಾಸ್ಟ್ ಆಫ್ ಅಕ್ವಿಷನೇ ಇರೋದಿಲ್ಲ, ಅವು ನಿಲ್ ಅಂತ ತೋರಿಸ್ಬೇಕಾಗ್ತದೆ ನಾವು. ಯಾವಪ್ಪ ಅಂದ್ರೆ, ಒಂದು ಸೆಲ್ಫ್ ಜನರೇಟೆಡ್ ಗುಡ್ ವಿಲ್. ಸಪೋಸ್ ನೀವು ಗುಡ್ ವಿಲ್ಲನ್ನು ಜನ್ರೇಟ್ ಮಾಡ್ಕೊಂಡಿದ್ರಿ ಅಂದರೆ, ಗುಡ್ ವಿಲ್ ಪರ್ಚೇಸ್ ಮಾಡ್ಕೊಂಡಿದ್ರಿ ಅಂದರೆ ಆವಾಗ ನಾವು ಕಾಸ್ಟ್ ಆಫ್ ಅಕ್ವಿಷನ್ ನಾವು ನೋಡ್ಕೋಬೋದು. ಸಪೋಸ್ ನೀವು ಸ್ವತಃ ಗುಡ್ ವಿಲ್ಲನ್ನು ಬಿಲ್ಡಪ್ ಮಾಡಿದ್ರಿ, ಜನ್ರೇಟ್ ಮಾಡಿದ್ರಿ ಅಂದರೆ ಆ ಥರದ ಕಾಸ್ಟ್ ಆಫ್ ಅಕ್ವಿಷನ್ ಇರೋದಿಲ್ಲ. ಯಾಕಂದ್ರೆ ಅದಕ್ಕೆ ನೀವೇನೋ 5 ಪೈಸೆ ಕೊಟ್ಟಿರೋದಿಲ್ಲ, ನಿಮ್ದು ಆನೆಸ್ಟ್ ಇದ್ದಿರ್ತದೆ, ಹೀಗಾಗಿ ಗುಡ್ ವಿಲ್ ಆಗಿರ್ತದೆ. ಬಟ್ ನೀವು ಅದಕ್ಕೆ ಮಾನಿಟರಿ ಟರ್ಮ್ಸ್ದಾಗ ಯಾವುದೇ ಒಂದು ಕನ್ಸಿಡರೇಷನ್ ಕೊಟ್ಟಿರೋದಿಲ್ಲ. ಸೊ ಹೀಗಾಗಿ ಆ ಥರದ ಕಾಸ್ಟ್ ಆಫ್ ಅಕ್ವಿಷನ್ ನಾವು ನಿಲ್ ಅಂತೇಳಿ ಟ್ರೀಟ್ ಮಾಡಬೇಕು. ಇನ್ನೊಂದು ಟೆನೆನ್ಸಿ ರೈಟ್ಸ್. ಟೆನೆನ್ಸಿ ರೈಟ್ಸ್ ಅಂದರೆ ಏನು ರೀ? ಈಗ ಇಂದಿರಾ ಗಾಂಧಿ ಇದ್ದಾಗ ನೋಡಿ, ಟೆನೆನ್ಸಿ ಆ್ಯಕ್ಟ್ ಬಂದಾಗ ಉಳುವನೆ ಒಡೆಯತ್ತ ಬಂತಲ್ಲ, ಆವಾಗ ನೀವು ಏನೂ ರೊಕ್ಕ ಕೊಡದೆ ನಿಮ್ಮ ಹೆಸರಿಗೆ ಜಮೀನುಗಳು ಬಂದು ಅಂಥ ಜಮೀನು ಮಾರಾಟ ಮಾಡಿದ್ರಿ ಅಂದರೆ ಆವಾಗ ಕಾಸ್ಟ್ ಆಫ್ ಅಕ್ವಿಷನ್ ಏನಂತಿಲ್ಲ ಅದನ್ನು ನಿಲ್ ಅಂತೇಳಿ ತೋರಿಸ್ಬೇಕು. ದೆನ್ ಬೋನಸ್ ಶೇರ್ಸ್ ಇಫ್ ರಿಸೀವ್ಡ್ ಆಫ್ಟರ್ 1/4/2001. ಬೋನಸ್ ಶೇರ್ಸ್
ಇಫ್ ರಿಸೀವ್ಡ್ ಆಫ್ಟರ್ 1/4/2001 ಅಂದರೆ 1/4/2001 ನಂತರ ನೀವೇನ್ರಿ ಬೋನಸ್ ಶೇರ್ಸ್ ತೊಗೊಂಡಿದ್ರಿ ಮತ್ತು ಆ ಶೇರ್ ಮಾಡಿ ಮಾರಾಟ ಮಾಡ್ತಿದ್ರಿ ಅಂದ್ರೆ ಅವಾಗೂ ಕೂಡ ಕಾಸ್ಟ್ ಆಫ್ ಅಕ್ವಿಷನ್ ನಾವೇಂತೀವಿ ನಿಲ್ ಅಂತ ಹೇಳ್ತೀವಿ. ಇಫ್ ಇಟ್ ಈಸ್ ಬಿಫೋರ್ 1/4/2001 ದ FMV ಈಸ್ ದ ಕಾಸ್ಟ್ ಆಫ್ ಅಕ್ವಿಷನ್. ಆವತ್ತಿಂದ 2001 ಮ್ಯಾಗ FMV ಏನು ಕೊಟ್ಟಿರ್ತಾರಲ್ಲ ಅದನ್ನೇ ಕಾಸ್ಟ್ ಆಫ್ ಅಕ್ವಿಷನ್ ಅಂತ ಟ್ರೀಟ್ ಮಾಡಬೇಕು. ಬಟ್ 1/4/2001 ನಂತರ ನೀವೇನ್ರಿ ಬೋನಸ್ ಶೇರ್ಸ್ ತೊಗೊಂಡಿದ್ರಿ ಆ ಬೋನಸ್ ಶೇರ್ಸ್ ನೀವು ಮಾರಾಟ ಮಾಡಿದ್ರಿ ಅಂದರೆ ಕಾಸ್ಟ್ ಆಫ್ ಅಕ್ವಿಷನ್ನ ನಿಲ್ ಅಂತ ಟ್ರೀಟ್ ಮಾಡ್ತೀವಿ. ದೆನ್ ಇನ್ನೊಂದು ಯಾವುದಪ್ಪ ಅಂದರೆ ಟ್ರೇಡ್ ಮಾರ್ಕ್ ಆರ್ ಬ್ರ್ಯಾಂಡ್ ಮಾರ್ಕ್ ಅಸೋಸಿಯೇಟೆಡ್ ವಿತ್ ಬಿಸ್ನೆಸ್. ನಿಮ್ಮ ಬಿಸ್ನೆಸ್ ಜೊತೆ ಇರ್ತಕ್ಕಂಥ ಒಂದು ಟ್ರೇಡ್ ಮಾರ್ಕ್ ಆಗಿರ್ಬೋದು ಅಥವಾ ಒಂದು ಬ್ರ್ಯಾಂಡ್ ಮಾರ್ಕ್ ಆಗಿರ್ಬೋದು ಅದನ್ನು ನೀವು ಮಾರಾಟ ಮಾಡಿದ್ದೀರಿ ಅಂದರೆ ಈಗ ಪತಂಜಲಿ ಅದು ನೋಡ್ರಿ ಅದರದ್ದು ಟ್ರೇಡ್ ಮಾರ್ಕ್ ಇದೆ. ಸೊ ಅಂಥ ಟ್ರೇಡ್ ಮಾರ್ಕ್ ನೀವು ಮಾರಾಟ ಮಾಡಿದ್ದೀರಿ ಅಂದರೆ ಅವಾಗ ಕೂಡ ಕಾಸ್ಟ್ ಆಫ್ ಅಕ್ವಿಷನ್ನ ನಾವು ನಿಲ್ ಅಂತೇಳಿ ಟ್ರೀಟ್ ಮಾಡಬೇಕು. ಸೊ ದಿಸ್ ಈಸ್ ಅಬೌಟ್ ದ types of capital assets and how to calculate type of assets, capital gains ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಮತ್ತು ಕ್ಯಾಲ್ಕುಲೇಷನ್ ಮಾಡುವಾಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನನ್ನು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಏನೇನು ನಾವು ನೆನಪಿಟ್ಕೋಬೇಕು ಅನ್ನೋದನ್ನು ಈ ನೋಟ್ಸ್ ಅದಾಗ ಕೊಟ್ಟೀನಿ. ಹಾಗೇನು ಈ ವಿಡಿಯೋದಾಗ ನಾವು ಡಿಸ್ಕಷನ್ ಮಾಡೀವಿ. ಸೊ ಈ ವಿಡಿಯೋ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ಇದನ್ನು ಹೆಚ್ಚು ನೀವು ಫೋಕಸ್ ಕೊಡ್ರಿ. ದೆನ್ ನೆಕ್ಸ್ಟ್ ವಿಡಿಯೋದಾಗ ನಾನು ಡೈರೆಕ್ಟ್ಲಿ 15 ಮಾರ್ಕ್ಸ್ ಕ್ವಶನ್ ಒಂದು ಬಿಡಿಸ್ತೀನಿ ಬೋರ್ಡ್ ಮ್ಯಾಗ. ಅದಾದ ನಂತರ ಅಗೇನ್ ಎಕ್ಸಾಮ್ಷನ್ಸ್ ನೀವು ಏನು ಈಗ ನೋಡಿದ್ರಲ್ಲ ಎಕ್ಸಾಮ್ಷನ್ಸ್ ಅಂಡರ್ ಸೆಕ್ಷನ್ 54 ಅದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದೊಳಗೆ ನಾವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.